ಅಕ್ರಮ ಗೋಸಾಗಾಟದ ಆರೋಪಿ ಭೋಜ ಮೂಲ್ಯರ ಮನೆ ಜಪ್ತಿಯಾಗಿದೆ. ಗೂಡ್ಸ್ ಆಟೋದಲ್ಲಿ ಗೋವನ್ನ ಹಿಂಸಾತ್ಮಕವಾಗಿ ಸಾಗಾಟ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಜಾನುವಾರು ನೀಡಿದ್ದ ವ್ಯಕ್ತಿಯ ಮನೆ ಜಪ್ತಿ ಮಾಡಲಾಗಿದೆ. ಅಕ್ರಮ ಗೋಸಾಗಾಟ ಆರೋಪಿ ಭೋಜ ಮೂಲ್ಯರ ಮನೆ ಜಪ್ತಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಗೂಡ್ಸ್ ಆಟೋದಲ್ಲಿ ಹಿಂಸಾತ್ಮಕವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಿದ್ರು ಅನ್ನೋ ಮಾಹಿತಿ, ಅದರ ಆಧಾರದಲ್ಲಿ ಜಾನುವಾರು ನೀಡಿದ್ದ ವ್ಯಕ್ತಿಯ ಮನೆ ಜಪ್ತಿ ಮಾಡಲಾಗಿದೆ. ಕರಾವಳಿ ಪೊಲೀಸರಿಂದ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಜಾನುವಾರುಗಳನ್ನು ಹಿಂಸಾತ್ಮಕವಾಗಿ ಕೊಂಡೊಯ್ಯಲಾಗ್ತಿತ್ತು ಅಂತ ಪೊಲೀಸರು ವರದಿ ಇದೆ. ಆರೋಪಿಗಳ ವಿರುದ್ಧ ಪೂಂಜಾಲಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೂಂಜಾಲಕಟ್ಟೆ ಠಾಣೆಯಲ್ಲಿ ಭೋಜ ಮೂಲ್ಯ ಎಂಬುವರ ಮನೆಯಿಂದ ಗೋವುಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಬಂಟ್ವಾಳದ ಉಳಿ ಗ್ರಾಮದ ಮಣಿನಾಲ್ಕೂರು ತೆಕ್ಕಾರು ರಸ್ತೆಯಲ್ಲಿ ಗೂಡ್ಸ್ ಆಟೋ ಒಂದರಲ್ಲಿ ಈ ಜಾನುವಾರನ್ನು ಪೊಲೀಸರು ಯಾವಾಗ ಹಿಡಿತಾರೋ ಆ ದಿನದ ಪ್ರಹಸನ ಇದು. ಗೂಡ್ಸ್ ಆಟೋದಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ, ಅಂದರೆ ಯಾವುದೇ ಅನುಮತಿಯ ಪತ್ರಗಳಿಲ್ಲದೆ ಅಕ್ರಮವಾಗಿ, ಇಟ್ಸ್ ಎ ಲಿಟ್ರಲಿ ಇಲ್ಲಿಗಲ್, ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡಿರುವ ಪ್ರಕರಣದಲ್ಲಿ ಜಾನುವಾರುವನ್ನು ಯಾರು ನೀಡಿದ್ರು ಆ ವ್ಯಕ್ತಿಯ ಮನೆ ಮತ್ತು ಕೊಟ್ಟಿಗೆಯನ್ನ ನೋಡಿ, ಸ್ಥಳ ಮಹಜರು ಮಾಡಬೇಕಾದ್ರೆ ದನಗಳನ್ನು ಎಲ್ಲಿ ಕಟ್ಟ ಹಾಕ್ತಾ ಇದ್ರು ಮತ್ತು ದನಗಳನ್ನು ಯಾರು ಕೊಟ್ಟರು, ಯಾವ ಉದ್ದೇಶಕ್ಕಾಗಿ ಕೊಟ್ಟರು, ಮಾಂಸ ಮಾಡೋದಕ್ಕಾಗಿ ಕೊಟ್ಟರು ಅಥವಾ ಸಾಕೋದಕ್ಕಾಗಿ ಕೊಟ್ಟರು, ಇವೆಲ್ಲ ಇಂಟೆನ್ಷನು ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ. ಇವರು ಕೊಟ್ಟಿರುವ ಉದ್ದೇಶ ಮಾಂಸಕ್ಕಾಗಿನೇ, ಬೇರೆ ಉದ್ದೇಶಗಳಿರಲಿಲ್ಲ. ಹಾಗಾಗಿ ಆ ದನವನ್ನು ಕಟ್ಟಿ ಹಾಕ್ತಿದ್ದಂಥ ಕೊಟ್ಟಿಗೆನೂ ಕೂಡ ಸೀಸ್ ಮಾಡ್ತಾರೆ ಪೊಲೀಸ್ನವರು, ಬಿಡೋದಿಲ್ಲ. ಜಾನುವಾರು ಕಾಯ್ದೆಯಲ್ಲಿ ಅದು ಎಲ್ಲೆಲ್ಲ ಸ್ಥಳ ಮಹಜರು ಮಾಡಬೇಕಾದ್ರೆ ದನ ಎಲ್ಲೆಲ್ಲಿತ್ತು ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡಲಾಗುತ್ತೆ, ಅರ್ಥಾತ್ ಜಪ್ತಿ ಮಾಡಲಾಗುತ್ತೆ. ಆರೋಪಿ ಭೋಜ ಮೂಲ್ಯ ಎಂಬುವವರ ಮನೆ ಹಾಗೂ ಅದಕ್ಕೆ ಹೊಂದಿಕೊಂಡಿದ್ದ ಜಾನುವಾರು ಕೊಟ್ಟಿಗೆ ಸೇರಿದಂತೆ ಆವರಣವನ್ನು ಕಾನೂನು ಪ್ರಕ್ರಿಯೆಯಂತೆ ಜಪ್ತಿ ಮಾಡಲಾಗಿರುತ್ತದೆ. ಪೊಲೀಸ್ ರೆಕಾರ್ಡಲ್ಲಿ ಇರುವಂತಹದ್ದು ಇದು. ಪೂಂಜಾಲಕಟ್ಟೆ ಪೊಲೀಸ್ ಠಾಣೆಯ ಪೊಲೀಸರು ಡಿಸೆಂಬರ್ 13ನೇ ತಾರೀಕು ಗೂಡ್ಸ್ ಆಟೋವನ್ನು ತಡೆದು ಪರಿಶೀಲಿಸಿದಾಗ ಅದರಲ್ಲಿ ಒಂದು ಜಾನುವಾರಿನ ಒಂದೇ ಹಗ್ಗದಿಂದ ಹಿಂಸಾತ್ಮಕವಾಗಿ ಕಟ್ಟಾಕಿದ್ದಾರೆ. ಹಿಂಸಾತ್ಮಕ ಅಂತ ಹೇಳಿದ್ರೆ ಆ ಕಟ್ಟಿ ಹಾಕಿರುವಂತಹ ಜಾನುವಾರು ಇದೆಯಲ್ಲ, ಅದು ವಿಲವಿಲ ಒದ್ದಾಡ್ತಾ ಇರುತ್ತೆ. ಒಂದು ಮನುಷ್ಯತ್ವ ಇಲ್ದಲೆ ಇರೋ ಥರ, ಏನೋ ತಗೊಂಡೋಗ್ಬೇಕು, ಕುಯ್ಬೇಕು ಅನ್ನೋ ಅರ್ಥದಲ್ಲಿ. ನೋಡಿ, ಇದು ಅತ್ಯಂತ ಅಮಾನವೀಯವಾದಂಥ ಕೃತ್ಯ. ಈ ಸಂಬಂಧ ವಾಹನದ ಚಾಲಕನಲ್ಲಿ ಈ ಬಗ್ಗೆ ವಿಚಾರಿಸಿದಾಗ, ವಾಹನದ ಚಾಲಕ ಯಾರಾಗಿದ್ದ, ಮಣಿನಾಲ್ಕೂರು ಗ್ರಾಮದ ಶ್ರೀಧರ ಪೂಜಾರಿ 56 ವರ್ಷದ ವ್ಯಕ್ತಿ. ಆತ ತಿಳಿಸಿದ್ದಂತೆ ಈ ಭೋಜ ಮೂಲ್ಯ ಎಂಬುವರು ಮಾಂಸ ಕಡಿಯೋದಕ್ಕಾಗಿ ಅದನ್ನು ಮಾರಾಟ ಮಾಡಿದ್ರು ಅಂತ ಹೇಳಿ ಅವನು ಬಾಯ್ಬಿಟ್ಟಿದ್ದಾನೆ ಶ್ರೀಧರ್ ಪೂಜಾರಿ. ಅದರ ಆಧಾರದಲ್ಲಿ ಆರೋಪಿಗಳನ್ನೆಲ್ಲರನ್ನು ಪೊಲೀಸರು ವಶಪಡಿಸಿಕೊಂಡಾಗ ಇದು ಮಾಂಸಕ್ಕಾಗಿಯೇ ಮಾರಾಟ ಆಗಿತ್ತು ಅನ್ನೋದು ಖಾತ್ರಿಯಾಗಿದೆ. ಹಾಗಾಗಿ ಈ ದನಗಳನ್ನು ಕಟ್ಟಿ ಹಾಕ್ತಿದ್ದಂತಹ ಏನು ಕೊಟ್ಟಿಗೆ ಮತ್ತು ಮನೆ, ಇದನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಈ ಗೋಕಳ್ಳತನ ಮಾಡೋರು, ನಿಮಗೆ ಮರ್ಯಾದೆ ಇದ್ರೆ ಒಂದು ಹಗ್ಗದಲ್ಲಿ 3-4 ಗೋವುಗಳನ್ನು ಕಟ್ ಹಾಕೊಂಡು ಮಾಂಸಕ್ಕಾಗಿ ತಗೊಂಡು ಹೋಗ್ತೀರಿ, ದುಡ್ಡಿನ ಆಸೆಗಾಗಿ, ದುಡ್ಡಿನ ದಾಹಕ್ಕಾಗಿ ಮನುಷ್ಯತ್ವವನ್ನು ಕಳೆದುಕೊಳ್ತೀರಿ ಅನ್ನೋದಾದರೆ ಕಾನೂನಿನಲ್ಲಿ ಒಂದಷ್ಟು ನಿಯಮಗಳಿದ್ದಾವೆ. ಸ್ಲಾಟರ್ ಹೌಸ್ಗಳಲ್ಲಿ ಮಾತ್ರ ಅದನ್ನು ಕಡಿಬೇಕು, ಕಂಡು ಜಾಗಕ್ಕೆ ಅದನ್ನು ಸಾಗಾಟ ಮಾಡಕೂಡ್ದು. ಅದು ಕೇವಲ ಗೋವುಗಳನ್ನು ಮಾತ್ರ ಅಲ್ಲ, ಯಾವುದೇ ಜಾನುವಾರುವನ್ನು ನೀವು ತೆಗೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೈಯಲ್ಲಿ ದಾಖಲೆಗಳಿರಬೇಕು, ಪರವಾನಿಗೆ ಇರಬೇಕು. ನೀವು ತೆಗೆದುಕೊಂಡು ಹೋಗುವಂತಹ ಜಾನುವಾರುಗಳ ಆರೋಗ್ಯದಲ್ಲಿ ಏರಿಳಿತಗಳು, ಏರುಪೇರುಗಳಾದರೆ ಅದನ್ನು ಸಾಗಿಸುವ ಹಾಗಿಲ್ಲ. ನೀವು ಆ ವಾಹನದಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಯಾವುದೋ ಹಂಸಿಗೆ ಜಂಪ್ ಆಗುತ್ತೆ, ಅದರಲ್ಲಿ ಏನಾದ್ರು ಜಾನುವಾರು ಸತ್ತೋದ್ರೆ ಅಟೆಂಪ್ಟ್ ಟು ಮರ್ಡರ್, ಜಾನುವಾರುಗಳಿಗೆ ನೀವು ಹಿಂಸೆ ಕೊಟ್ಟ ಹಾಗೆ ಸಾಕಷ್ಟು ನೀತಿ ನಿಯಮಗಳಿದ್ದಾವೆ. ಅದರ ಅನುಸಾರ ಕಾನೂನಾತ್ಮಕವಾಗಿ ನೀವು ಸಾಗಾಟ ಮಾಡ್ಕೊಳ್ಳಿ. ಆದರೆ ಅದನ್ನು ಕಾನೂನು ವಿರುದ್ಧವಾಗಿ, ಕಾನೂನು ನಿಯಮಗಳನ್ನು ಪಾಲನೆ ಮಾಡದೆ ನೀವು ಪರವಾನಗಿಯನ್ನು ಇಟ್ಕೊಳ್ಳೋದಿಲ್ಲ, ಸ್ಲಾಟರ್ ಹೌಸ್ನಲ್ಲಿ ನೀವು ಅದನ್ನು ಕಸಾಯಿ ಮಾಡೋದಿಲ್ಲ, ಎಲ್ಲೋ ತಗೊಂಡೋಗಿ ಕಾಡಲ್ಲಿ ನೀವು ಕಡಿತೀರಿ ಅನ್ನೋದಾದರೆ ಕಾನೂನು ಅಡ್ಡಿಪಡಿಸುತ್ತೆ. ಕಾನೂನಿನಲ್ಲಿ ಕ್ರಮಗಳು, ನಿಮ್ಮ ವಿರುದ್ಧವನ್ನು ಕ್ರಮಗಳು ಜರುಗಿಸೋ ಸಾಧ್ಯತೆಗಳಿದ್ದಾವೆ. ಈ ಸಂಬಂಧ ಮನೆ ಮತ್ತು ಕೊಟ್ಟಿಗೆಯನ್ನು ಜಪ್ತಿ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ಈ ಜಪ್ತಿ ಪ್ರಕರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.